ಗೈಸ್ ಇವತ್ತು ನಾವು ಮಾಡ್ತಿರೋ ಡಿಶ್ ಮೆಂತ್ಯ ಪೆಪ್ಪರ್ ಚಿಕನ್ ಫ್ರೈ ಹೇಗೆ ಮಾಡೋದು ನೋಡೋಣ ಬನ್ನಿ. ದ ಇಂಗ್ರೀಡಿಯೆಂಟ್ಸ್ ಆರ್ ಮೆಂತ್ಯ, ಆನಿಯನ್ 2-3, ಟೊಮೆಟೊ 2, ಸಿಪ್ಪೆ ತೆಗೆದಿರ್ತಕ್ಕಂಥ ಬೆಳ್ಳುಳ್ಳಿ 2, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕ್ಯಾಪ್ಸಿಕಮ್ ಆ್ಯಂಡ್ 1.5 kg ಆಫ್ ಚಿಕನ್. ನೋಡಿ ಗೈಸ್, ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ನೆಕ್ಸ್ಟ್ ಎಣ್ಣೆ ಕಾಯ್ದ ಮೇಲೆ ಈಗ ಹಾಕಿರೋ ಕ್ಯಾಪ್ಸಿಕಮ್, ಆನಿಯನ್, ಟೊಮೆಟೊನ ಇದಕ್ಕೆ ಹಾಕ್ತೀನಿ. ಈಗ ನೋಡಿ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಇದೊಂದು ಫ್ರೈ ಆಗಬೇಕು. 1 ಮಿನಿಟ್ ಫ್ರೈ ಮಾಡಿದರೆ ಸಾಕು. ನೋಡಿ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ 2 ಈರುಳ್ಳಿ ಮೀಡಿಯಮ್ ಸೈಜ್. ನೋಡಿ ಫ್ರೆಂಡ್ಸ್, ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಈರುಳ್ಳಿನ ಫ್ರೈ ಮಾಡಬೇಕು. ನೋಡಿ ಫ್ರೆಂಡ್ಸ್, 2 ಮೀಡಿಯಮ್ ಟೊಮೊಟೊ ಕಟ್ ಮಾಡಿರೋದನ್ನ ಹಾಕ್ತಿದ್ದೀನಿ. ಅದ್ರ ಜೊತೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ 2. ನೋಡಿ ಫ್ರೆಂಡ್ಸ್, ಇದೆಲ್ಲ ನೀಟಾಗಿ ಸಾಫ್ಟಾಗಿ ಬೆಂದಿದೆ. ನೆಕ್ಸ್ಟ್ ಗೈಸ್, ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು. ನೋಡಿ ಗೈಸ್, ಇದರಲ್ಲಿ 2.5 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೋಮ್ ಮೇಡ್. ಈಗ ಹಸಿ ವಾಸನೆ ಹೋಗೋ ತನಕ 1 ಮಿನಿಟ್ ಫ್ರೈ ಮಾಡಿದರೆ ಹಸಿ ವಾಸನೆ ಹೋಗುತ್ತೆ. ನೆಕ್ಸ್ಟ್ ಇದಕ್ಕೆ ಚಿಕನ್ ಹಾಕಬೇಕು. ಗೈಸ್, ಆಗಲೇ ನೀಟಾಗಿ ತೊಳೆದು ಇಟ್ಕೊಂಡಿರೋ 1.5 kg ಚಿಕನ್ನ ಈಗ ನಾವು ಫ್ರೈ ಮಾಡಿರೋದಂತಹ ಬಾಣಲಿಗೆ ಹಾಕೋ ಚಿಕನ್ನ ಇದರೊಳಗೆ ತೊಳೆದಿರೋಕ್ಕಂಥ ಚಿಕನ್ನ ಇದರೊಳಗೆ ಹಾಕ್ತಿದ್ದೀನಿ. ಮಾಡಿ ನೋಡಿ ಫ್ರೆಂಡ್ಸ್, ಚಿಕನ್ ಹಾಕಿದ್ಮೇಲೆ ಈಗ ನೀಟಾಗಿ ಮೇಲಿಂದ ಕೆಳಗೆ ಒಂದ್ಸಲ ತಿರುಗಿಸ್ಕೊಬೇಕು. ಫ್ರೆಂಡ್ಸ್, 1/4 ಚಮಚ ಅರಿಶಿನದ ಪುಡಿ, 1 ಚಮಚ ಹುಳಿ ಮೊಸರು. ಫ್ರೆಂಡ್ಸ್ ನೋಡಿ, ಈ ಕುದೀತಿರ್ಬೇಕಿದ್ರೆ ನೀರು ಆಚೆ ಬರ್ತಿರುತ್ತೆ. ಆ ಟೈಮಲ್ಲಿ ನಾವು ಕಟ್ ಮಾಡ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನ ಇದಕ್ಕೆ ಆ್ಯಡ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಆ್ಯಡ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಆಲ್ರೆಡಿ 70% ಬೆಂದಿದೆ. ಇನ್ನು 30% ಬೆಂದರೆ ಆಲ್ಮೋಸ್ಟ್ ಚಿಕನ್ ರೆಡಿ. ಚಿಕನಲ್ಲಿ ಬೇಯ್ತಾ ನೀರು ಜಾಸ್ತಿ ಆಗೋ ಟೈಮಲ್ಲಿ 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ನ ಹಾಕಬೇಕು. ಸ್ಪೈಸಿ ನಿಮಗೆ ಖಾರಕ್ಕೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ. ನಮ್ಮನೆ ಖಾರ ಕಮ್ಮಿ ಆಗಿರೋದ್ರಿಂದ ಒಂದು ಸ್ವಲ್ಪ. ನೋಡಿ ಗೈಸ್, ಆಲ್ಮೋಸ್ಟ್ ಚಿಕನ್ ಬೆಂದಿದೆ. ಈಗ ನೆಕ್ಸ್ಟ್ ಪೌಡರ್, ಹೋಮ್ ಮೇಡ್ ಪೌಡರ್, ಅದನ್ನು ಹೇಳ್ತೀನಿ ಬನ್ನಿ. ಹೋಮ್ ಮೇಡ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್. ದಿಸ್ ಈಸ್ ದಿ ಮೋಸ್ಟ್ ಸೀಕ್ರೆಟ್ ಫಾರ್ ದಿಸ್ ಚಿಕನ್. ಬೇಕಾಗಿರೋದು ಸಾಂಬಾರ್ ಬೀಜ, ಜೀರಿಗೆ ಆ್ಯಂಡ್ ಪೆಪ್ಪರ್. ಅದನ್ನು ಡೀಪ್ ಫ್ರೈ ಮಾಡಿ ಮಿಕ್ಸಿ ಮಾಡಿರೋ ಬೆಸ್ಟ್ ಪೌಡರ್ ಈ ಚಿಕನ್ಗೆ. ದಿಸ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪೌಡರ್. ಇದನ್ನು 2 to 3 ಟೇಬಲ್ ಸ್ಪೂನ್ ಹಾಕಿದರೆ ಚಿಕನ್ ವಿಲ್ ಬಿ ನೆಕ್ಸ್ಟ್ ಲೆವೆಲ್. ಈಗ ಬನ್ನಿ ಆ್ಯಡ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ಆಲ್ಮೋಸ್ಟ್ ಚೂರು ಗ್ರೇವಿ ತಿಕ್ ಲೆವೆಲಲ್ಲಿ ನೀರು ಕಮ್ಮಿ ಆದಾಗ ಲಾಸ್ಟ್ ಇನ್ನೊಂಚೂರು ತಿಕ್ ಗ್ರೇವಿ ಅಂತ ಬರುತ್ತಲ್ಲ, ಆ ಟೈಮಲ್ಲಿ ನಾವು ಮಾಡ್ತಿರೋಕ್ಕಂಥ ಪೌಡರ್ನ ನೋಡಿ ಫ್ರೆಂಡ್ಸ್, ಈಗ ಮಾಡಿರೋಕ್ಕಂಥ ಪೌಡರ್ನ 2 to 3 ಟೇಬಲ್ ಸ್ಪೂನ್ ಹಾಕಿದರೆ ಸಾಕು. ಜಾಸ್ತಿ ಖಾರ ಬೇಕು ಅಂದವರು ಎಕ್ಸ್ಟ್ರಾ 1 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಬ್ಲ್ಯಾಕ್ ಪೌಡರ್ ಆ್ಯಡ್ ಆಗಿದೆ. ನೆಕ್ಸ್ಟ್ ಇದನ್ನು ಸಾಟೆ ಮಾಡ್ಕೋಬೇಕು. ನೋಡಿ ಗೈಸ್, ಬ್ಲ್ಯಾಕ್ ಚಿಕನ್ ರೆಡಿ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಟೇಸ್ಟ್ ಮಾಡಿ ಹೇಗಿತ್ತು ಅಂತ. ಗೈಸ್, ನಾವು ಮಾಡಿರತಕ್ಕಂತಹ ಮೆಂತ್ಯ ಬ್ಲ್ಯಾಕ್ ಪೆಪ್ಪರ್ ಫ್ರೈ ಚಿಕನ್ ರೆಡಿ ಇದೆ. ನೀವೊಂದ್ಸಲಿ ಟ್ರೈ ಮಾಡಿ, ಚಿಕನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಮೋರ್ ವಿಡಿಯೋಗೆ ಪ್ಲೀಸ್ ಕಮೆಂಟ್ ಆ್ಯಂಡ್ ಶೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.